ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದು 1 ತಿಂಗಳಾಗ್ತಾ ಬಂತು. ಈಗ 100 ದಿನದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಸೆಪ್ಟೆಂಬರ್ 2ನೇ ವಾರದಲ್ಲಿ 100 ದಿನಗಳನ್ನ ಡಿಕೆ ಶಿವಕುಮಾರ್ ಸರ್ಕಾರ ಪೂರೈಸುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಮುಂದಿನ 100 ದಿನಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಾಗಿ ಸರ್ಕಾರ ಕಾರ್ಯವನ್ನು ನಿರ್ವಹಿಸಬೇಕು, ಸರ್ಕಾರದ ಮುಂದಿನ 100 ದಿನಗಳಿಗೆ ಸಂಬಂಧಪಟ್ಟಂತಹ ಗುರಿಗಳನ್ನು ಹಾಕಿಕೊಂಡು ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾರ್ಯನಿರತವಾಗೋದಕ್ಕೆ ಸಿದ್ಧರಾಗಿದ್ದಾರೆ. 100 ದಿನಗಳ ಕಾರ್ಯಸೂಚಿಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ರೆಡಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸರ್ಕಾರದ ಟೇಕ್ ಆಫ್ಗೆ ಮುಖ್ಯಮಂತ್ರಿಗಳು ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 1 ತಿಂಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಂದಿನ 100 ದಿನಗಳ ಪ್ಲಾನ್ ಏನು, ಸೊ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರೂಪುರೇಷೆಗಳನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಸರ್ಕಾರದ ವರ್ಚಸ್ಸನ್ನ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಈ ನೀಲನಕ್ಷೆಯನ್ನ ರೆಡಿ ಮಾಡಿದ್ದಾರೆ. ಸಮಗ್ರ ಅಭಿವೃದ್ಧಿಯ ಪರಿಕಲ್ಪನೆಯಲ್ಲಿ 100 ದಿನಗಳ ಕಾರ್ಯಸೂಚಿಯನ್ನ ರೆಡಿ ಮಾಡಲಾಗಿದೆ. ವಿನೂತನ ಹಾಗೂ ವಿಶಿಷ್ಟ ಯೋಜನೆ ಘೋಷಣೆಗೂ ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು 100 ದಿನಗಳ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. ಎಲ್ಲ ಇಲಾಖೆಗಳ ಗಂಭೀರ ಸಮಸ್ಯೆಗಳ ಮೇಲೆ ನಿಗಾ ಇಡುವಂತಹ ಕೆಲಸ, ಜೊತೆಗೆ ಇತ್ಯರ್ಥವಾಗದಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋದಕ್ಕೆ ಕೂಡ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇಲಾಖೆಗಳ ಮಧ್ಯೆ ಹೊಂದಾಣಿಕೆಯಂತ ತರುವಂತಹ ನಿಟ್ಟಿನಲ್ಲೂ ಕೂಡ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಇನ್ನು ಕಾನೂನಿನ ನೆಪದಲ್ಲಿ ಅನಗತ್ಯ ವಿಳಂಬ ಧೋರಣೆಗೆ ಪರಿಹಾರ ಸೂತ್ರವನ್ನ ಕಂಡುಹಿಡಿಯುವಂತ ನಿಟ್ಟಿನಲ್ಲೂ ಕೂಡ ಆ ಒಂದು ಗುರಿಯನ್ನು ಕೂಡ ಇಟ್ಕೊಂಡಿದ್ದಾರೆ. ಬಂಡವಾಳ ಹೂಡಿಕೆಗೆ ಅಡ್ಡಿಯಾಗದಂತೆ ಏಕ ಗವಾಕ್ಷಿ ಯೋಜನೆ, ಸಕ್ರಿಯ ಪ್ರವಾಸೋದ್ಯಮ ಬೆಳವಣಿಗೆಗೆ ನೀತಿಯನ್ನು ರೂಪಿಸೋದು, ಜೊತೆಗೆ ಇಲಾಖೆಗಳಲ್ಲಿ ಹೊರೆಯಾಗುವಂತಹ ಯೋಜನೆಗಳ ಪರಾಮರ್ಶೆ, ಆಯಕಟ್ಟಿನ ಜಾಗಗಳಲ್ಲಿ ಕ್ರಿಯಾಶೀಲ ಅಧಿಕಾರಿಗಳನ್ನು ನಿಯೋಜನೆ ಮಾಡೋದು ಕೂಡ ಮುಖ್ಯಮಂತ್ರಿಗಳ ಯೋಜನೆಯಾಗಿದೆ. ಗ್ಯಾರಂಟಿ ಅನುಷ್ಠಾನದಲ್ಲಿರುವಂತಹ ಲೋಪಗಳಿಗೆ ಅದಕ್ಕೂ ಕೂಡ ಬ್ರೇಕ್ ಹಾಕಬೇಕು. ಇದೆಲ್ಲದಕ್ಕೂ ಕೂಡ ಮುಂದಿನ 100 ದಿನಗಳ ಒಳಗೆ ಪರಿಹಾರಗಳನ್ನು ಕಂಡು ಹುಡುಕೊಳ್ಬೇಕು. ಇದು ಡಿಕೆ ಶಿವಕುಮಾರ್ ಅವರ ಯೋಜನೆ. ಈಗಾಗಲೇ 1 ತಿಂಗಳಾಗ್ತಾ ಬಂತು. ಸೊ ಈ ಒಂದು ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿಗಳು ಮುಂದಿನ 100 ದಿನಗಳ ತಮ್ಮ ಯೋಜನೆಗಳನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. 100 ದಿನಗಳಲ್ಲಿ ಏನೇನಾಗಬೇಕು ಅಂತ ಹೇಳಿಕೊಂಡು ಟಾರ್ಗೆಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನಮನೆ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದೀಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 100 ದಿನಗಳ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸರ್ಕಾರ ಮುಂದಿನ 100 ದಿನಗಳಲ್ಲಿ ತನ್ನ ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ರೂಪುರೇಷೆಗಳನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಸೊ ಅಂದ್ರೆ ಏನೆಲ್ಲ ಇದರ ಹಿಂದೆ ಇರುವಂತಹ ಯೋಜನೆಗಳು ಏನೇನು, ಜೊತೆಗೆ ಯಾವ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ? ಎಸ್, ಮುಂದಿನ 23 ತಿಂಗಳ ಅವಧಿಯಲ್ಲಿ ಸರ್ಕಾರದ ಇಮೇಜ್ ಹೇಗಿರಬೇಕು ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಆ ಕಾರಣಕ್ಕಾಗಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 100 ದಿನಗಳ 100 ಡೇಸ್ ಪ್ಲಾನ್ ಅನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರದ ಇಮೇಜ್ ಅನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು, ಇಲಾಖೆಗಳ ಮಧ್ಯೆ ಇರತಕ್ಕಂತ ಹೊಂದಾಣಿಕೆ ಕೊರತೆಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು, ಮತ್ತು ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಆಗಲಿಕ್ಕೆ ಪೂರಕವಾದ ವಾತಾವರಣ ಕಲ್ಪಿಸ್ತಕ್ಕಂಥದ್ದು, ಇಲಾಖೆಯಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಗಂಭೀರವಾಗಿರ್ತಕ್ಕ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ತಕ್ಕಂಥದ್ದು, ಜನರಿಗೆ ಜನಸ್ನೇಹಿಯಾಗಿರ್ತಕ್ಕಂಥ ರೀತಿಯಲ್ಲಿ ಸರ್ಕಾರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಕ್ರಿಯಾಶೀಲ ಅಧಿಕಾರಿಗಳನ್ನ ಆಯಕಟ್ಟಿನ ಸ್ಥಳದಲ್ಲಿ ನಿಯೋಜನೆ ಮಾಡ್ತಕ್ಕಂಥದ್ದು, ಗ್ಯಾರಂಟಿಗಳ ಅನುಷ್ಠಾನದಲ್ಲಿ ಇರತಕ್ಕಂಥ ಕೊರತೆಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು, ಸರ್ಕಾರ ಒಂದು ರೀತಿ ಪರಿಣಾಮಕಾರಿಯಾಗಿ ಪಾರದರ್ಶಕವಾಗಿ ಎಲ್ಲಾ ರೀತಿಯಿಂದ ಕೆಲಸ ಮಾಡುವ ಹಾಗೆ ಒಂದು ಪ್ಲಾನ್ ಆಫ್ ಆಕ್ಷನ್ಗಳು ಕೂಡ ಸಿದ್ಧಪಡಿದ್ದಾರೆ. ಇದರಿಂದ ಬಹಳ ಪ್ರಮುಖವಾಗಿ ಸರ್ಕಾರದ ಇಮೇಜ್ ಹೆಚ್ಚಳ ಆಗ್ತಕ್ಕಂಥ, ಯಾಕಂದ್ರೆ ಮುಂಬರುವ ದಿನಗಳು ಚುನಾವಣಾ ವರ್ಷವಾಗಿರುವ ಕಾರಣಕ್ಕಾಗಿ ಇಡೀ ಸರ್ಕಾರವನ್ನ ಜನರ ಮುಂದೆ ಒಂದು ಪಾರದರ್ಶಕವಾಗಿ ಅತ್ಯಂತ ಜನಸ್ನೇಹಿಯಾಗಿ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಕ್ಕಂಥ ಹೊಣೆಗಾರಿಕೆ ಮುಖ್ಯಮಂತ್ರಿಗಳ ಮೇಲೆ ಇರುವಂತ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು 100 ಡೇಸ್ ಪ್ರೋಗ್ರಾಮ್ ಅನ್ನ ಸಿದ್ಧಪಡಿಸಿಕೊಂಡಿದೆ. ಈಗಾಗಲೇ 1 ತಿಂಗಳ ಅವಧಿ ಮುಕ್ತಾಯ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಿನ 70 ದಿನಗಳ ಅವಧಿಯಲ್ಲಿ ಇಡೀ ಸರ್ಕಾರದಲ್ಲಿ ಇರ್ತಕ್ಕಂಥ ಆರಂಭಿಕವಾಗಿರುವಂತಹ ಗೊಂದಲಗಳನ್ನ ಪರಿಹಾರ ಮಾಡಿ ಸರ್ಕಾರವನ್ನು ಟೇಕಪ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಅನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಯಾಕಂದ್ರೆ ಕೆಲವೊಂದು ಇಲಾಖೆಗಳಲ್ಲಿ ಗಂಭೀರವಾಗಿರೋ ಸಮಸ್ಯೆಗಳನ್ನು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ಇಲಾಖೆಗಳಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನಷ್ಟೇ ಜಾರಿ ಮಾಡ್ತಕ್ಕಂಥದ್ದಾಗಿದೆ. ಆದ್ರೆ ಜನಗೆ ಸ್ನೇಹಿಯಾಗಿರುವ ರೀತಿಯಲ್ಲಿ ಯೋಜನೆಗಳನ್ನ ಕಾರ್ಯಗತ ಮಾಡ್ಲಿಕ್ಕೆ ಆಗದೆ ಇರುವ ಹಾಗೆ ಕೆಲವೊಂದಷ್ಟು ಕಾನೂನುಗಳು ಕಾರ್ಯಕ್ರಮಗಳು ಇರುವಂತ ಕಾರಣಕ್ಕಾಗಿ ಅದನ್ನ ಪರಿಹಾರ ಮಾಡ್ತಕ್ಕ ನಿಟ್ಟಿನಲ್ಲಿ ಆದ್ಯತೆ ಮೇಲೆ ಕೆಲಸವನ್ನ ಮಾಡಲಾಗಿದೆ. ಇನ್ನೊಂದು ಬಹಳ ಮುಖ್ಯವಾಗಿ ಈ ಸರ್ಕಾರ ಜನರ ಪರವಾಗಿದೆ ಅಂತಕ್ಕಂಥ ರೀತಿಯಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಮುಖ್ಯಮಂತ್ರಿಗಳು ಪ್ಲಾನ್ ಅನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ.
ಏಕಪಕ್ಷೀಯವಾಗಿರ್ತಕ್ಕ ನಿರ್ಧಾರಗಳಿಗೆ ಬ್ರೇಕ್ ಹಾಕ್ತಕ್ಕಂಥದ್ದು ಎಲ್ಲವೂ ಕೂಡ ಸಚಿವ ಸಂಪುಟದೊಳಗಡೆ ಒಂದು ಅಂತಿಮವಾಗಿರ್ತಕ್ಕಂಥ ಒಂದು ಎಲ್ಲರನ್ನೂ ಒಳಗೊಂಡಿರತಕ್ಕಂತಹ ಸಹಭಾಗಿತ್ವದ ತೀರ್ಮಾನಗಳಾಗಬೇಕು ಅಂತಕ್ಕಂಥದ್ದು ಮತ್ತು ಇಲಾಖೆಗಳಿರತಕ್ಕಂಥ ಕಾರ್ಯಕ್ರಮಗಳು ಅನಗತ್ಯವಾಗಿರ್ತಕ್ಕಂಥ ಹೊರೆ ಆಗದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಮತ್ತು ಯಾವುದೋ ಒಂದು ಸ್ವಹಿತಾಸಕ್ತಿಗಾಗಿ ಇಲಾಖೆ ಬಳಕೆ ಆಗದ ಹಾಗೆ ಸಚಿವರ ಮೇಲೆ ಕಂಟ್ರೋಲ್ ಮಾಡತಕ್ಕಂಥದ್ದು ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತವನ್ನ ಜನರ ಬಳಿಗೆ ತೆಗೆದುಕೊಳ್ಳುವ ರೀತಿಯಲ್ಲಿ 100 ಡೇಸ್ ಪ್ರೋಗ್ರಾಮ್ಗಳನ್ನ ಈಗಾಗಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಿದ್ಧಪಡಿಸಿಕೊಂಡಿದ್ರೆ ಜಾರಿಗೆ ಬೇಕಾಗಿರತಕ್ಕಂಥ ಪ್ಲಾನ್ ಅನ್ನು ಕೂಡ ಅವರು ರೆಡಿ ಮಾಡಿಕೊಂಡಿದ್ದಾರೆ. ಓಕೆ, ಧನ್ಯವಾದ ಆನಂದ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.